ಪ್ರಿಯ ನಿರೀಕ್ಷಕರೇ, ನಮಸ್ಕಾರ. ಬಿರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ವೀಕ್ಷಕರ, ಮೋದಿ ಬಿಟ್ಟರೂ ಕೂಡ ಯೋಗಿಜಿ ಬಿಡೋದಿಲ್ಲ. ತುಂಬ ಜನಕ್ಕೆ ಒಂದು ಬೇಜಾರಿತ್ತು. ಪ್ರತಿಭಟನೆ ಹೆಸರಲ್ಲಿ ನಮ್ಮ ಪ್ರಧಾನಿಗಳಿಗೆ ಅಷ್ಟೆಲ್ಲ ಕೆಟ್ಟದಾಗಿ ನಿಂದಿಸಿದ್ರು, ಆದರೆ ಅವ್ರಿಗೆ ಏನೂ ಮಾಡಲೇ ಇಲ್ವಲ್ಲ ಅಂತ. ಆದರೆ ಮೋದಿಜಿ ಏನೋ ಅವರನ್ನು ಕ್ಷಮಿಸಬಹುದು, ಯೋಗಿಜಿ ಮಾತ್ರ ಕ್ಷಮಿಸೋದಿಲ್ಲ. ಪ್ರತಿಭಟನೆಯಲ್ಲಿ ಹೇಗಿದ್ದವರು ಹೇಗಾಗಿದ್ದಾರೆ ಅನ್ನೋದನ್ನು ನಿಮಗೂ ತೋರಿಸ್ಬೇಕಲ್ವಾ? ಖಂಡಿತ ಈ ವಿಡಿಯೋದಲ್ಲಿ ಅವರೆಲ್ಲರ ಪರಿಸ್ಥಿತಿಯನ್ನು ಒಮ್ಮೆ ತೋರಿಸ್ತೀವಿ. ಜೊತೆಗೆ ಸೋನಂ ವಾಂಗ್ಚುಕ್ ಹೈಜಾಕ್ ಆದ ವಿಷಯದ ಬಗ್ಗೆ ಕೂಡ ಹೇಳ್ತೀವಿ. ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರ, ದೆಹಲಿ ಪ್ರತಿಭಟನೆಯ ನಂತರ ಸೋನಂ ವಾಂಗ್ಚುಕ್ ಅವರ ಒಂದು ಹೊಸ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಇಂಟ್ರೆಸ್ಟಿಂಗ್ ಏನಂದರೆ, ಈ ವಿಡಿಯೋದಲ್ಲಿ ವಂದೇ ಭಾರತ್ ರೈಲಿನ ಬಗ್ಗೆ ಹಾಡಿ ಹೊಗಳ್ತಾರೆ. ಜೊತೆಗೆ ಮೋದಿಜಿಯವರ ಹೊಸ ಮಸೂದೆಯ ಬಗ್ಗೆ ಕೂಡ ಮಾತನಾಡ್ತಾರೆ. ಒಮ್ಮೆ ಸೋನಂ ವಾಂಗ್ಚುಕ್ ಅವರ ಮಾತುಗಳನ್ನು ಕೇಳಿಸ್ಕೊಳ್ಳಿ. नमस्कार दोस्तों, जुलाई जैसा मैंने आप लोगों को कहा था, परसों हम लद्दाख के लिए निकल रहे हैं. तो हम रेलगाड़ी से निकले, जो कि मेरा सबसे पसंदीदा यातायात है. और जो दिल्ली से श्रीनगर तक वंदे भारत की सेवा शुरू की गई है, उस पर मेरा पहला अनुभव था. और चिनाब पर बने पुल को भी देखना चाहता था और बहुत ही खूबसूरत अनुभव रहा. बहुत गर्व है मुझे भारतीय रेल पर. और आज और कल यहाँ कश्मीर में एक दिन का विश्राम लेके हम लद्दाख के लिए बढ़ रहे हैं, साफ़ पानी और हवा लेकर, थोड़ी ताकत लेकर. बाकी मैं ये कहना चाहता हूँ कि मैं खुश हूँ कि परीक्षाओं के सुधार पर संसद में बिल लाई गई. और उम्मीद करता हूँ कि सुधार सिर्फ परीक्षाओं में नहीं, शिक्षा प्रणाली में भी हो, ये जारी रहे. और दूसरी तरफ अपील करना चाहूँगा सरकार से कि वो जो समझौते हुए थे पहले मेरे साथ लिखित में और फिर सीजेपी के साथ, कि वो प्रदर्शन में जो छात्र थे उन पर कोई कानूनी कार्रवाई नहीं करेंगे, FIRs नहीं करेंगे, उस पर कायम रहे, पालन करें. और देश में ख़ासकर युवा पीढ़ी में एक भरोसे का माहौल बनाएं और सब मिलकर राष्ट्र निर्माण और एक महान भारत बनाने में जुट जाएं. फिर से भरोसे के साथ जुड़ता रहूँगा आप लोगों से. जय हिंद. ಸೋನಂ ವಾಂಗ್ಚುಕ್ ಅವ್ರು ಹೇಳ್ತಾರೆ, ನಾನು ರೈಲ್ನಲ್ಲಿ ಪ್ರಯಾಣಿಸ್ತೇನೆ, ಅದು ನನ್ನ ನೆಚ್ಚಿನ ಸಾರಿಗೆ ವಿಧಾನ. ದೆಹಲಿಯಿಂದ ಶ್ರೀನಗರಕ್ಕೆ ವಂದೇ ಭಾರತ್ ಸೇವೆಯಲ್ಲಿ ಇದು ನನ್ನ ಮೊದಲ ಅನುಭವ ಆಗಿದೆ. ಹಾಗೆ ನನಗೆ ಚಿನಾಬ್ ಸೇತುವೆನ ನೋಡಬೇಕು ಅನ್ನೋ ಆಸೆ ಇತ್ತು. ಭಾರತೀಯ ರೈಲ್ವೆ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ. ಜೊತೆಗೆ ಪರೀಕ್ಷಾ ಸುಧಾರಣೆಗಳ ಮಸೂದೆಯನ್ನು ಸಂಸತ್ನಲ್ಲಿ ಪರಿಚಯಿಸಿದ್ದಕ್ಕೆ ನನಗೆ ತುಂಬ ಸಂತೋಷ ಆಗಿದೆ. ಸರ್ಕಾರ ಶಿಕ್ಷಣ ವ್ಯವಸ್ಥೆಯನ್ನು ಸುಧಾರಿಸುತ್ತೆ ಅಂತ ನಾನು ಭಾವಿಸ್ತೇನೆ ಅನ್ನೋದಾಗಿ ಹೇಳ್ತಾರೆ. ಉಪವಾಸ ಸತ್ಯಾಗ್ರಹ ಕೂತಿದ್ದಂತಹ ಸೋನಂ ವಾಂಗ್ಚುಕ್ ಅವರ ಬದಲಾಗಿದ್ದಾರೆ. ಮೋದಿಜಿಯ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾರೆ. ಮೋದಿಜಿ ಸರ್ಕಾರದ ಮಸೂದೆಯನ್ನು ಮೆಚ್ಕೊಂಡಿದ್ದಾರೆ. ಆದರೂ ಕೂಡ ನಮ್ಮಲ್ಲಿ ಕೆಲವರದ್ದು ಅದೇ ರಾಗ, ಅದೇ ಹಾಡು. ಅಮಿತ್ ಶಾ ರಾಜೀನಾಮೆ ಕೊಡಬೇಕು ಅಂತ ಈಗ ಬೊಬ್ಬೆ ಹಾಕ್ತಾ ಇದ್ದಾರೆ. ಬಿಡಿ, ಈಗ ನೇರವಾಗಿ ವಿಷಯಕ್ಕೆ ಬರೋಣ. ವೀಕ್ಷಕರೇ, ಈಕೆ ಯಾರು ಗೊತ್ತೇ? ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಇದು ಆಕೆಯೇ. ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ತುಚ್ಛವಾಗಿ ಮಾತಾಡಿದಂತಹ ಕೆಟ್ಟ ಹುಳ. ಹೆಸರು ರುಚಿಕಾ ಸಿಂಗ್ ಅಂತೆ. ಅದು ಏನು ರುಚಿನೋ ಏನೋ ದೇವರೇ ಬಲ್ಲ. उस लौड़े के अंदर से उठ जाओ भाई, उठ जाओ प्लीज. हम भीख मांग रहे भाई, उठ जाओ, निकल जाओ, इस लौड़े के नीचे से निकल जाओ, भोसड़ी के. और जो घुसा हुआ है मेलोडी की चूत के अंदर, निकल जाओ उसके बाहर से, बहन के लौड़े. ತುಂಬಾ ಜನರಿಗೆ ಬೇಜಾರಿತ್ತು, ಇಷ್ಟೆಲ್ಲ ಅಶ್ಲೀಲವಾಗಿ ಮಾತಾಡಿದ್ರು ಅವಳ ಮೇಲೆ ಯಾಕೆ ಕ್ರಮ ಇಲ್ಲ ಅಂತ. ಮಜಾ ಏನಂದ್ರೆ, ಉತ್ತರ ಪ್ರದೇಶದ ಗಾಜಿಯಾಬಾದ್ನ ವಸುಂಧರಾ ನಿವಾಸಿ ಸ್ಮೃತಿ ಸಿಂಗ್ ಅವರು ಈಕೆ ಮೇಲೆ ದೂರನ್ನು ಕೊಟ್ಟಿದ್ದಾರೆ. ಈಗ ಭಾರತೀಯ ನ್ಯಾಯ ಸಂಹಿತೆ BNX 2023 ಅಡಿಯಲ್ಲಿ ಸೆಕ್ಷನ್ 352, 353(1) ಮತ್ತು 356(1) ಪ್ರಕಾರ ಮೊಕದ್ದಮೆಯನ್ನು ಹೂಡಲಾಗಿದೆ. ಘಟನೆ
ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೆದಿರೋದ್ರಿಂದ ನೋಯ್ಡಾ ಪೊಲೀಸರು ಮುಂದಿನ ತನಿಖೆಗಾಗಿ ಪ್ರಕರಣವನ್ನು ನವದೆಹಲಿಯ ಪಾರ್ಲಿಮೆಂಟ್ ಸ್ಟ್ರೀಟ್ ಪೊಲೀಸ್ ಠಾಣೆಗೆ ವರ್ಗಾಯಿಸಿದ್ದಾರಂತೆ. ವೀಕ್ಷಕರ, ಈ ಆರೋಪಿ ರುಚಿಕಾ ಸಿಂಗು ನೋಯ್ಡಾದ ಸೆಕ್ಟರ್ 168ರಲ್ಲಿ ವಾಸ ಮಾಡ್ತಾ ಇದ್ಲು. ಮಜಾ ಏನಂದರೆ ಅಬ್ಬರಿಸಿ ಬೊಬ್ಬರಿಯುತ್ತಿದ್ದಂತಹ ರುಚಿಕಾ ಸಿಂಗು ವಿಷಯ ಗೊತ್ತಾಗ್ತಿದ್ದಂಗೆ ಬಂಧನದ ಭೀತಿಯಿಂದ ತನ್ನ ಕುಟುಂಬದ ಜೊತೆನೆ ಪರಾರಿಯಾಗಿಬಿಟ್ಟಿದ್ದಾಳಂತೆ. ದೆಹಲಿ ಪೊಲೀಸರು ಈ ಬಗ್ಗೆ ತನಿಖೆ ನಡೆಸ್ತಾ ಇದ್ದು ಇನ್ನು ಸದ್ಯದಲ್ಲೇ ಅರೆಸ್ಟ್ ಕೂಡ ಆಗ್ತಾಳೆ. ವೀಕ್ಷಕರೇ, ಈಕೆ ವಿರುದ್ಧ FIR ದಾಖಲಾದರೆ ಇನ್ನೂ ಕೆಲವರ ಪರಿಸ್ಥಿತಿ ಹೇಗಾಗಿದೆ ನೋಡಿ. ನೀಟ್ ಅಂದರೆ ಏನು ಅಂತಾನೆ ಗೊತ್ತಿಲ್ಲದಂತಹ ಎಳಸು ಈ ಅನಕ್ಷರಸ್ತೆ ಈಕೆ ಮೇಲೆ ಪೊಲೀಸರು ಕ್ರಮ ತೆಗೆದುಕೊಳ್ಳದೆ ಇದ್ರೂ ಕೂಡ ಮನೆ ಬಾಡಿಗೆ ಕೊಡೋಕ್ಕೆ ಓನರ್ ರೆಡಿ ಇಲ್ವಂತೆ. ಮೋದಿಜಿಯನ್ನು ನಿಂದಿಸಿದ್ದಕ್ಕೆ ಮನೆ ಮಾಲೀಕರು ಈಗ ಮನೆಯನ್ನು ಖಾಲಿ ಮಾಡಿ ಓಡಿಸಿದ್ದಾರೆ. ना हम जंतर मंतर जाते, ना हमें रूम खाली करना पड़ता, बिकॉज हमें क्या दिया गया, बेटा तुम रूम खाली करो, तुम्हारे और हमारे विचार ना मिल रहे, यहाँ से दफा हो. तो गाइस चलो हम जा रहे हैं अपने घर को छोड़कर. अपने घर को नहीं, मतलब किसी और का घर है, लेकिन जा रहे हैं हम छोड़. तो पैसा भी उतना ही लगा है मम्मी, बहुत महंगा मिला है, डबल किराया है. तो देखते हैं अब क्या होगा आगे. और बाकी आप देख सकते हो जंतर मंतर जाने का फायदा या नुकसान जो आप समझो. ಇದನ್ನು ಆಕೆಯೇ ವಿಡಿಯೋ ಮಾಡಿ ಹೇಳ್ಕೊಳ್ತಾಳೆ ಕೂಡ. ನೋಡಿ, ಎಲ್ಲವನ್ನ ಸರ್ಕಾರ ಮಾಡಬೇಕು, ಪೊಲೀಸರು ಮಾಡಬೇಕು ಅಂತಿಲ್ಲ. ನಾವು ನೀವು ಕೂಡ ಇಂಥವರಿಗೆ ಬುದ್ಧಿ ಕಲಿಸ್ಬೋದು. ಮನೆಯಲ್ಲಿ ತಂದೆ ತಾಯಿ ಸರಿಯಾಗಿ ಬೈದು ಬುದ್ಧಿ ಹೇಳಿದ್ದಿದ್ರೆ ಇವತ್ತು ಇಂತಹ ಪರಿಸ್ಥಿತಿ ಇಡೀ ಕುಟುಂಬಕ್ಕೆ ಬರ್ತಿರಲಿಲ್ಲ. ಇನ್ನು ಈಕೆ ಬಾಂಗ್ಲಾ ಪ್ರತಿಭಟನೆಯ ಪ್ಯಾಟರ್ನ್ನಲ್ಲಿ ಬಸ್ಸನ್ನು ಅಡ್ಡಗಟ್ಟಿ ಫೇಮಸ್ ಆದವಳು. ಅಬ್ಬಾ, ಈಕೆಯನ್ನೇನು ಕೊಂಡಾಡಿದ್ದು. डिटेन किया गया है और उसके सामने ये जो लड़की है. ನಮ್ಮ ದೇಶದ ದುರಂತನೇ ಇದು ನೋಡಿ. ಒಲಿಂಪಿಕ್ಸು, ಕಾಮನ್ವೆಲ್ತ್ ಗೇಮ್ನಲ್ಲಿ ಪದಕ ಗೆದ್ದು ಸಾಧನೆ ಮಾಡಿದವರನ್ನ ಸ್ಫೂರ್ತಿಯಾಗಿ ತಗೊಳ್ಳಿ ಅಂದರೆ ಇಂಥವರನ್ನ ಪೂರ್ತಿಯಾಗಿ ತಗೊಳ್ತಾರೆ. ಆಮೇಲೆ ಗೊತ್ತಾಯಿತು ಈಕೆ ದುಡ್ಡಿಗಾಗಿ ಇನ್ಸ್ಟಾಗ್ರಾಮ್ನಲ್ಲಿ ಈ ಥರದ ಎಕ್ಸ್ಕ್ಲೂಸಿವ್ ಕಂಟೆಂಟ್ಗಳನ್ನು ಕೊಡೋಳು ಅಂತ. ಈಕೆ ನಾರಿ ಶಕ್ತಿ ಅಂತ ಕರೆದವರಿಗೆ ನಮ್ಮ ಕಡೆಯಿಂದ ಒಂದು ದೊಡ್ಡ ನಮಸ್ಕಾರ ವೀಕ್ಷಕರೇ. ಇನ್ನೊಬ್ಳು ರ್ಯಾಂಕ್ ಸ್ಟೂಡೆಂಟು, ಭಯಂಕರ ಪ್ರತಿಭಟನಾಗಾರ್ತಿ, ಪರಿಚಯ ಮಾಡಿಸ್ತು ನೋಡಿ. ಈಕೆಗೂ ವಿದ್ಯಾರ್ಥಿಗಳ ಪ್ರತಿಭಟನೆಗೂ ಏನ್ರಿ ಸಂಬಂಧ? ಅಶ್ಲೀಲ ಡ್ಯಾನ್ಸ್ ಮಾಡಿ ನೋಟುಗಳನ್ನು ಎಣಿಸುವಂತಹ ಈಕೆ ಪುಕ್ಸಟ್ಟೆ ಬಂದು ಪ್ರತಿಭಟನೆ ಮಾಡಿರ್ತಾಳ. ಈಕೆ ಹೆಸರು ಡಿಂಪಲ್ ಚೌಧರಿ ಅಂತ, ಹರಿಯಾಣದವಳು. ಮೋದಿಜಿ ಬಗ್ಗೆ ಈಕೆಯೂ ಕೂಡ ತುಂಬ ಕೆಟ್ಟದಾಗಿ ಮಾತಾಡಿದ್ಲು. क्या ये मोदी क्या चीज है यो बहन का लोड़ा कदी बैठाओ, मतलब लॉकडाउन लगा दिया भोसड़ी का, क्या है यो? ಆದ್ರೆ ಈಗ ಹೆಂಗ್ ಬದಲಾಗಿದ್ದಾಳೆ ನೋಡಿ. माननीय प्राइम मिनिस्टर जी नरेंद्र मोदी जी, मैं आपसे हाथ जोड़कर माफी मांगती हूँ, मैं आपसे क्षमा चाहती हूँ. ಗೌರವಾನ್ವಿತ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ, ನಾನು ನಿಮ್ಮಲ್ಲಿ ಕೈ ಮುಗಿದು ಕ್ಷಮೆಯಾಚಿಸ್ತಾ ಇದ್ದೇನೆ. ನಿಮ್ಮ ವಿರುದ್ಧ ನಾನು ಮಾತಾಡಿದಂತಹ ವಿಡಿಯೋಗಳ ಬಗ್ಗೆ ನನಗೆ ತುಂಬ ನಾಚಿಕೆ ಆಗ್ತಾ ಇದೆ. ನಾನು ತುಂಬ ತಪ್ಪಿತಸ್ಥೆ ಅನ್ನೋ ಭಾವನೆ ನನ್ನಲ್ಲಿ ಮೂಡ್ತಾ ಇದೆ ಅಂತಾಳೆ. ಯಾವಾಗ ದೆಹಲಿ ಪೊಲೀಸರು ಆ್ಯಕ್ಷನ್ ಶುರು ಮಾಡಿಕೊಂಡ್ರೋ ಹೀಗೆ ಒಬ್ಬೊಬ್ಬರಾಗಿಯೇ ಕೈ ಮುಗಿದು ಬೇಡ್ಕೊಳ್ತಾ ಇದ್ದಾರೆ. ಮುಂದೆ ಯಾವತ್ತೂ ಕೂಡ ಹೀಗೆ ಮಾಡೋದಿಲ್ಲ ಅಂತ ಬಿಟ್ಟು ಬಿಡಿ ಅಂತ. ಪೊಲೀಸರು ಇಂತಹ 45 ವಿಡಿಯೋಗಳನ್ನು ಗುರುತಿಸಿದ್ದಾರೆ ಆಲ್ರೆಡಿ. ಇನ್ನೂ ಆ್ಯಕ್ಷನ್ ಶುರು ಆಗಿಲ್ಲ, ಆದರೆ ಅಷ್ಟರಲ್ಲೇ ಕೆಲವರಿಗೆ ನಡುಕ ಶುರುವಾಗಿದೆ. ಮುಂದಿರೋದು ಮಾರಿ ಹಬ್ಬ. ಏನೋ ದೆಹಲಿ ಪೊಲೀಸರ ಕೈಗೆ ಸಿಕ್ಕಾಕೊಂಡ್ರೆ ಪರವಾಗಿಲ್ವೇನೋ, ಆದರೆ ಅಪ್ಪಿ ತಪ್ಪಿ ಯೋಗಿಜಿ ಪೊಲೀಸರ ಕೈಗೆ ತಗಲಾಕೊಂಡು ಬಿಟ್ಟರೆ ಕತೆ ಮುಗಿದೇ ಹೋಯ್ತು ಬಿಡಿ. ವೀಕ್ಷಕರೇ, ಇವರೆಲ್ಲರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು?
ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.